ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ತುಂಬಾನೇ ಒಂದು ಬ್ಯೂಟಿಫುಲ್ ಆಗಿರುವಂತ ಅನಿಮಲ್ ಸ್ಪಿರಿಟ್ ಇವತ್ತು ತುಂಬಾ ಚೆನ್ನಾಗಿರುವಂತದ್ದನ್ನ ತಗೊಂಡು ಬಂದಿದ್ದೀನಿ. ಯಾರಿಗೆಲ್ಲ ನಮ್ಮ ಒಂದು ಪ್ರೀತಿ ವಾಪಸ್ಸು ನಮಗೆ ಪಡ್ಕೊಳ್ಬೇಕು ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರೋ, ಹಾಗೆ ಯಾಕೋ ನಮ್ಮ ಜೀವನದಲ್ಲಿ ಪ್ರೀತಿ ಕಮ್ಮಿ ಆಗಿದೆ ಅಂತ ಅನ್ಕೊಂಡಿರೋರು, ಎಷ್ಟೋ ವರ್ಷಗಳಾಯಿತು ನಾವು ಪ್ರೀತಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ವೆಯ್ಟ್ ಮಾಡ್ತಾ ಇರುವಂಥವ್ರು ಎಲ್ಲರಿಗೂ ಇವತ್ತು ನಾನು ತಗೊಂಡು ಬಂದಿರೋವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಅದು ಏನು ಅಂತ ಹೇಳಿದ್ರೆ, ಒಂದು ಅನಿಮಲ್ ಸ್ಪಿರಿಟ್ನ ನಾನು ತಗೊಂಡು ಬಂದಿದ್ದೀನಿ. ಯಾವುದದು ಬರ್ಡ, ಅನಿಮಲ್ಲ, ಯಾವುದ್ರದ್ದು ನಾನು ಸ್ಪಿರಿಟನ್ನು ತಗೊಂಡು ಬಂದಿರೋದು ಅಂತ. ಸೊ ವೂಲ್ಫು ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ. ವೂಲ್ಫಿಂದ ಅಂತೂ ಸಾಕಷ್ಟು ಒಂದು ಮಿರಾಕಲ್ಸ್ಗಳನ್ನು ನೀವು ನೋಡಿದ್ದೀರಾ. ಹಾಗೆಯೇ ನನ್ನ ಚಾನಲಲ್ಲಿ ಸ್ಕ್ವಿರಿಲ್ನ ನಾನು ಯೂಸ್ ಮಾಡಿದ್ದೀನಿ, ಸಾಕಷ್ಟು ಅನಿಮಲ್ಸ್ನ ಮತ್ತು ಇದನ್ನೆಲ್ಲ ಯೂಸ್ ಮಾಡಿದ್ದೀನಿ. ಹಾಗೆ ಇವತ್ತು ಕೂಡ ತಂದಿರುವಂಥದ್ದು ಒಂದು ತುಂಬಾ ಒಂದು ಮೇನ್ ಆಗಿ ನಮ್ಮ ಜೀವನಕ್ಕೆ ಏನು ಬೇಕಾಗಿರೋದು ಪ್ರೀತಿ. ಈ ಪ್ರೀತಿ ನಮಗೆ ಯಾರಿಂದ ಹೇಗಾದರೂ ನಾವು ಕಳ್ಕೊಂಡಿರ್ಬೋದು ಅಂತ ಹೇಳಿದ್ರೆ, ತಂದೆ ತಾಯಿಯಿಂದನೂ ಮಕ್ಕಳು ಪ್ರೀತಿಯನ್ನ ಕಳ್ಕೊಂಡಿರ್ತಾರೆ, ಅಕ್ಕ ತಂಗಿ ಅಣ್ಣ ತಮ್ಮಂದ್ರಿಂದನೂ ಪ್ರೀತಿ ಕಳ್ಕೊಂಡಿರ್ತಾರೆ, ಗಂಡ ಹೆಂಡತಿಯ ಸಂಬಂಧದಲ್ಲೂ ಪ್ರೀತಿಯನ್ನ ಕಳ್ಕೊಂಡಿರ್ತಾರೆ. ಹಾಗೆ ಇನ್ನೇನು ಮದುವೆ ಡೈವರ್ಸ್ ಹಾಗೆ ಹೋಗ್ಬಿಡುತ್ತೆ ಅನ್ನೋವಂಥವ್ರಿಗೂ ಕೂಡ ಪ್ರೀತಿಯ ಒಂದು ಭಯ, ಆತಂಕ, ಹೆದರಿಕೆ ಎಲ್ಲ ಇರುತ್ತೆ. ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಡೈವರ್ಸ್ವರೆಗೂ ಹೋಗ್ಬಿಟ್ಟಿರ್ತಾರೆ. ಡೈವರ್ಸ್ ಹೋಗಿರೋ ಕೇಸಸ್ ಇಂದ ಹಿಡಿದು ಹಾಗೆ ಎಂಗೇಜ್ಮೆಂಟ್ ಆಗಿರೋರ್ಗೂ ಕೂಡ ನಮ್ಮ ಮದುವೆ ಆಗುತ್ತೋ ಆಗಲ್ವೋ, ಇದು ನಮಗೆ ಸೆಟ್ ಆಗುತ್ತೋ ಸೆಟ್ ಆಗಲ್ವೋ, ಯಾಕೋ ನಮ್ಮ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅನ್ಕೊಂಡಿರೋರ್ಗೂ ಕೂಡ ಈ ಒಂದು ಪ್ರೀತಿಯ ಒಂದು ಕೊರತೆ ಇದ್ರೆ ಮಾತ್ರ ಆ ಒಂದು ಎಂಗೇಜ್ಮೆಂಟ್ ಆಗಿರುತ್ತೆ. ಇನ್ನೇನು ಮದುವೆ ಆಗಬೇಕು ಅನ್ನೋದ್ರೊಳಗೆ ಮಧ್ಯೆ ಮಧ್ಯೆ ಏನೇನೋ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದರೆ ಅವರಿಬ್ಬರಲ್ಲಿ ಪ್ರೀತಿ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋವಂಥದ್ದು ತೋರಿಸ್ಕೊಟ್ಬಿಡುತ್ತೆ. ಎಷ್ಟೋ ಮದುವೆಗಳು ಎಂಗೇಜ್ಮೆಂಟ್ ಆದ್ಮೇಲೂ ಕೂಡ ಬ್ರೇಕಪ್ ಆಗಿರೋವಂಥದ್ದು ಇದೆ, ಮದುವೆನೇ ನಡೆದೇ ಇರೋವಂಥದ್ದೆಲ್ಲ ಇದೆ. ಇನ್ನು ಅದಕ್ಕೂ ಮದುವೆಗೂ ಮುಂಚೆ ನೀವು ಯಾರನ್ನಾದ್ರೂ ಮನಸ್ಸಾರೆ ಇಷ್ಟಪಟ್ಟು, ಅಂದ್ರೆ ನಿಮ್ಮ ಲವರ್ಸ್ ಅಂತ ಯಾರಿರ್ತಾರೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಯಾರಿರ್ತಾರೆ, ಅವ್ರಗಳಿಗೂ ಕೂಡ ಏನಾದ್ರೂ ಬ್ರೇಕಪ್ ಆಗಿದ್ರೆ ಅಂಥದನ್ನು ಕೂಡ ನಾವು ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂತ ಈ ಒಂದು ಸ್ಪಿರಿಟ್ನ ನಾವು ಚಾಂಟ್ ಮಾಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ನಾವು ಕಳ್ಕೊಂಡಿರುವಂತ ಪ್ರೀತಿಯನ್ನ, ಹಾಗೆ ನಮ್ಮ ಒಂದು ಹಸ್ಬೆಂಡ್ ವೈಫ್ ರಿಲೇಷನ್ ಅಲ್ಲಿ ಆ ಒಂದು ರೊಮ್ಯಾನ್ಸ್ ಅನ್ನ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೀವನದಲ್ಲಿ ಇರುವಂತ ರೊಮ್ಯಾನ್ಸ್ ಅನ್ನ ನೀವು ಯಾವ ರೀತಿಯಾಗಿ ಮರಳಿ ಪಡ್ಕೊಳ್ಬಹುದು ಅನ್ನೋದಕ್ಕೆ ಇವತ್ತು ತಂದಿರುವಂತ ಈ ಒಂದು ವರ್ಡ್. ಇದನ್ನ ನೀವು ಸ್ವಿಚ್ ವರ್ಡ್ ಅಂತನಾದ್ರೂ ತಗೊಳ್ಬಹುದು, ಅನಿಮಲ್ ಸ್ಪಿರಿಟ್ ಅಂತನಾದ್ರೂ ತಗೊಳ್ಬಹುದು. ಈ ಒಂದು ವರ್ಡ್ ಏನಿದೆ ಫ್ಲೆಮಿಂಗೋ. ಈ ಒಂದು ಫ್ಲೆಮಿಂಗೋ ಅಂದ್ರೇನೆ ನಮಗೆ ಇದನ್ನ ರಾಜಹಂಸ ಅಂತ ಕರೀತಾರೆ, ಇದನ್ನ ರಾಜಹಂಸ ಅಂತ ಕರೀತಾರೆ. ಈ ಫ್ಲೆಮಿಂಗೋ ತುಂಬಾನೇ ಒಂದು ಯೂಸ್ಫುಲ್ ಆಗಿರುವಂತಹದ್ದು. ಸೊ ಯಾರಿಗೆಲ್ಲ 35ರಿಂದ 45 ವರ್ಷ ಒಳಗೆ 35 ಆಗೋಯ್ತು, ಇನ್ನೇನು ಮದ್ವೆನೇ ಆಗೋದೇ ಇಲ್ಲ ಇವ್ರದ್ದು ಅಂತ ಯಾರ್ಯಾರೆಲ್ಲ ಅನ್ಕೊಂಡಿದ್ದೀರೋ, ಆಲ್ರೆಡಿ ನಾವು 45 ವರ್ಷದ ಒಳಗಡೆಗಿದ್ದೀವಿ, ನಮ್ದು ಇನ್ನ ಅಷ್ಟೇ ಲೈಫ್ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ, ಈ ಫ್ಲೆಮಿಂಗೋ ಈ ಒಂದು ಫೋಟೋವನ್ನ ಅಂದ್ರೆ ಪಿಕ್ಚರ್ ಅನ್ನ ನೀವು ತೆಗೆದು ನಿಮ್ಮ ಮೊಬೈಲಲ್ಲಿ ಹಾಕೊಳ್ಳುವಂಥದ್ದು, ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳುವಂಥದ್ದು, ಇದನ್ನ ನೀವು ಮಾಡ್ತಾ ಹೋದ್ರೆ ದಿನನಿತ್ಯವೂ ನೀವು ಇದನ್ನ ನೋಡ್ತಾ ನಿಮ್ಮ ಒಂದು ವಿಶಸ್ನ ಹೇಳ್ಕೊಂಡು ಈ ಒಂದು ಫ್ಲೆಮಿಂಗೋ ಅಂತ ವರ್ಡನ್ನ ನೀವು ಚಾಂಟ್ ಮಾಡಿದ್ರು ತುಂಬಾ ಪವರ್ಫುಲ್ ಆಗಿ ನಿಮ್ಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ಇದನ್ನ ನೀವು ಯಾರೆಲ್ಲ ಮಾಡ್ತಾ ಹೋಗ್ತಿರೋ, 35 ವರ್ಷ ಆಗಿದ್ರು ಪರವಾಗಿಲ್ಲ, ಹತ್ತತ್ರ 40-45 ವರ್ಷಕ್ಕೆ ಹೋಗಿದ್ರು ಪರವಾಗಿಲ್ಲ, ಮದುವೆಯ ಕೂಡ ನಿಮಗೆ ಫಿಕ್ಸ್ ಆಗಂತ ಚಾನ್ಸಸ್ ತುಂಬಾನೇ ಇದೆ. ಸೊ ಈ ಫ್ಲೆಮಿಂಗೋ ಅನ್ನುವಂಥದ್ದು ಇದು 2 ಜೀವಗಳನ್ನು ಒಂದು ಮಾಡುವಂತ ಅಷ್ಟು ಇದಕ್ಕೆ ಕೆಪಾಸಿಟಿ ಇದೆ. ಹಾಗೆ ಇದರ ಒಂದು ಫ್ರೀಕ್ವೆನ್ಸಿನೇ ಆ ಥರ ಇದೆ, ಇದರ ಒಂದು ವೈಬ್ರೇಷನ್ ಆ ಥರ ಇದೆ. ಸೊ ಏನ್ ಮಾಡಬೇಕು ಹಾಗಾದ್ರೆ ಅಂದ್ರೆ, ಯಾರಿಗೆಲ್ಲ ನಾನು ಇಷ್ಟೊತ್ತು ಹೇಳಿರುವಂಥದ್ದೆಲ್ಲ ನಾವು ಮತ್ತೆ ಪಡಿಬೇಕು ಅಂತ ಅನ್ಕೊಂಡಿರೋರು ಈ ಫ್ಲೆಮಿಂಗೋ ಇದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ರಾಜಹಂಸ ಅಂತ ಹೇಳಿಕೊಟ್ರೆ
ತುಂಬಾನೇ, ಅಥವಾ ಫ್ಲೆಮಿಂಗೋ, ಎರಡರಲ್ಲಿ ನೀವು ಇಂಗ್ಲಿಷಲ್ಲಾದ್ರೂ ಕೊಡಿ, ಕನ್ನಡದಲ್ಲಾದ್ರೂ ಕೊಡಿ, ಇದನ್ನ ನೀವು ಕೊಟ್ರೆ ನಿಮಗೆ ತುಂಬಾ ಪಿಕ್ಚರ್ಸ್ಗಳು ಬರುತ್ತೆ. ಈಗಂತೂ ಮೊಬೈಲ್ ಎಲ್ಲರ ಕೈಯಲ್ಲೂ ಇರುತ್ತೆ. ನಾನು ಆಲ್ರೆಡಿ ಮೊಬೈಲ್ ವಾಲ್ಪೇಪರ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ದೀನಿ. ಯಾರೆಲ್ಲ ಮದುವೆ ತುಂಬಾ ಡಿಲೇ ಆಗ್ತಾ ಇದೆ, ಅಥವಾ ನೀವು ಯಾರನ್ನ ಇಷ್ಟಪಟ್ಟಿದ್ದೀರೋ ಅವರು ನಿಮಗೆ ಸಿಗೋದು ಸ್ವಲ್ಪ ಡೌಟ್ ಆಗ್ತಾ ಇದೆ, ಮನೆಯಲ್ಲಿ ಇನ್ನೂ ಒಪ್ಕೊಳ್ತಾ ಇಲ್ಲ ಅಂತ ಅನ್ಕೊಂಡಿರೋರು ಎಲ್ಲರೂ ಈ ಫ್ಲೆಮಿಂಗೋ ಅನ್ನೋಂಥ ಒಂದು ಪಿಕ್ಚರ್ ಅನ್ನ ನೀವು ಮೊಬೈಲಲ್ಲಿ ಹಾಕೊಳ್ಳಿ. ಹಾಗೆ ನೀವು ಫ್ಲೆಮಿಂಗೋನ ನೀವು ಮನಸ್ಸಲ್ಲಿ ಯಾವಾಗ್ಲೂ ಚಾಂಟ್ ಮಾಡ್ತಾ ಮಾಡ್ತಾ ನಿಮಗೆ ಯಾರ ಜೊತೆಗೆ ನೀವು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೀರೋ ಅವರನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ವಿಜುವಲೈಸ್ ಮಾಡಿಕೊಂಡು ನಿಮ್ಮ ಅವರ ಮದುವೆ ಯಾವುದೇ ಒಂದು ನಿರ್ವಿಘ್ನವಾಗಿ ನಡೀತಾ ಇದೆ, ಅಂದ್ರೆ ಯಾವುದೇ ಒಂದು ವಿಘ್ನಗಳು ಬರದೇನೆ ನಿರ್ವಿಘ್ನವಾಗಿ ಮದುವೆ ನಡೀತಾ ಇದೆ, ಎರಡು ಫ್ಯಾಮಿಲಿಗಳು ಒಪ್ಕೊಂಡು ಮದುವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಜುವಲೈಸ್ ಮಾಡಿ ಅದನ್ನ ನೀವು ಚಾಂಟ್ ಮಾಡ್ತಾ ಹೋಗಿ. ಹಾಗೆ ಹಸ್ಬೆಂಡ್ ವೈಫ್ ಮಧ್ಯದಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಹಸ್ಬೆಂಡ್ ವೈಫ್ ಬಗ್ಗೆ ನೀವು ಫ್ಲೆಮಿಂಗೋ ನಿಮ್ಮ ಮೊಬೈಲಲ್ಲಿ ಈ ಪಿಕ್ಚರ್ ಅನ್ನ ಹಾಕೊಳ್ಳಿ, ನಿಮ್ಮ ಬೆಡ್ರೂಮ್ ಅಲ್ಲಿ ಹಾಕೊಳ್ಳಿ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಬೆಡ್ರೂಮ್ ಅಲ್ಲಿ ಹಾಕೊಳ್ಳಿ. ಹಾಗೆ ಯಾರಿಗೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಡೈವರ್ಸಿಗೆಲ್ಲ ಹೋಗಿರ್ತಾರೋ ಅವರು ಕೂಡ ನಿಮ್ಮ ಬೆಡ್ರೂಮ್ ಅಲ್ಲಿ ಹಾಕೊಳ್ಳಿ, ನಿಮ್ಮ ವಾಲ್ಪೇಪರ್ ಅಲ್ಲಿ ಹಾಕೊಳ್ಳಿ. ಅಂದ್ರೆ ಮೊಬೈಲ್ ಅಲ್ಲಿ ಸ್ಕ್ರೀನ್ ಸೇವರ್ ಅಲ್ಲಿ, ಮತ್ತೆ ನಿಮ್ದು ಲ್ಯಾಪ್ಟಾಪ್ ಇರುತ್ತಾ, ಮತ್ತೆ ಡೆಸ್ಕ್ಟಾಪ್ ಇರುತ್ತೋ, ಯಾವ್ದ್ರಲ್ಲಿ ಇರುತ್ತೋ ನೀವು ಟ್ಯಾಬು ಏನೇನೆಲ್ಲ ಯೂಸ್ ಮಾಡ್ತೀರೋ, ಕಾರಲ್ಲೂ ಕೂಡ ನಿಮ್ಮ ಸ್ಟಿಕ್ಕರು, ಎಲ್ಲ ಕಡೆಗೂ ನೀವು ಫ್ಲೆಮಿಂಗೋನ ನೀವು ಇದನ್ನ ಇಟ್ಕೊಂಡು ಇದನ್ನ ಚಾಂಟ್ ಮಾಡ್ತಾ ಮಾಡ್ತಾ ನಿಮ್ಮ ಪ್ರೀತಿ ಪಾತ್ರರಾದವ್ರನ್ನ ವಿಜುವಲೈಸ್ ಮಾಡ್ತಾ ನಮ್ಮ ಅವರ ಪ್ರೀತಿ ತುಂಬಾ ಒಂದು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ನೀವು ವಿಶ್ ಮಾಡ್ತಾ ಹೋಗಿ. ಆದಷ್ಟು ಬೇಗ ನಿಮ್ಮ ಒಂದು ಕಳ್ಕೊಂಡಿರುವಂಥದ್ದು, ಬ್ರೇಕಪ್ ಆಗಿರುವಂಥದ್ದು, ದೂರ ಸರಿದಿರುವಂಥದ್ದು, ಹಾಗೂ ತುಂಬಾ ವರ್ಷಗಳಿಂದ ಜೊತೆಲಿದ್ದು ನಮ್ಮನ್ನ ಅವರು ಮರೆತು ಹೋಗಿರೋಂಥ ಪ್ರೀತಿ ಮತ್ತೆ ನಿಮಗೆ ಮರಳಿ ಪಡಿಬೇಕು ಅಂತ ಹೇಳಿದ್ರೆ ಈ ಒಂದು ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡ್ತಾ ಹೋಗಿ. ಫ್ಲೆಮಿಂಗೋ 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 ಅಂತ ಹೇಳಿ ಚಾಂಟ್ ಮಾಡ್ತಾ ಹೋಗಿ. ಆದಷ್ಟು ಈ ಪಿಕ್ಚರ್ಸ್ ಗಳನ್ನ ನಿಮ್ಮ ಜೊತೆ ನೀವು ಇಟ್ಕೊಳ್ಳಿ. ಇದಷ್ಟೇ ಅಲ್ಲ, ನಾವು ಯಾವುದೋ ಒಂದು ಸಕ್ಸಸ್, ನಮ್ಮ ಕಂಪನಿಗಳಲ್ಲಿ ನಮಗೆ ಒಂದು ಸಕ್ಸಸ್ ಬೇಕಾಗಿರುತ್ತೆ. ಈ ಒಂದು ಸಕ್ಸಸ್ ನಾವು ಮಾಡ್ಕೋಬೇಕು, ಡೆಡಿಕೇಶನ್ ಆಗಿ ಕೆಲಸ ಮಾಡಬೇಕು. ಕಂಪನಿಯೊಟ್ಟಿಗೆ ನನ್ನ ಕೆಲಸ ಅವ್ರಿಗೂ ನಮಗೂ ಒಂದು ಲವ್ ಅಂಡ್ ರಿಲೇಶನ್ಶಿಪ್ ತುಂಬಾನೇ ಚೆನ್ನಾಗಿರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಅನ್ಕೊಂಡಿರೋರು ಕೂಡ ನೀವು ಈ ಒಂದು ಫ್ಲೆಮಿಂಗೋ ಈ ಒಂದು ವರ್ಡ್ ಅನ್ನ ಚಾಂಟ್ ಮಾಡ್ತಾ ಹೋಗಿ. ಅಷ್ಟೇ ಅಲ್ಲ, ಈ ಪಿಕ್ಚರ್ ಅನ್ನ ನೀವು ನಿಮಗೆ ಎಲ್ಲಿ ನೋಡಿದ ತಕ್ಷಣ ಪಿಕ್ಚರ್ ಕಾಣಿಸ್ಬೇಕು ಅಲ್ಲಿ ನೀವು ಈ ಪಿಕ್ಚರ್ ಅನ್ನ ಹಾಕ್ತಾ ಹೋಗಿ. ಸೊ ಇಷ್ಟು ನಿಮಗೆ ಈ ಒಂದು ಫ್ಲೆಮಿಂಗೋ ಇಂದ ನಿಮಗೆ ಹೇಳ್ಬೇಕಾಗಿರುವಂಥದ್ದು. ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದರೊಳಗೆ ನಮಗೆ ಇಂಟ್ರೆಸ್ಟೇ ಇಲ್ಲ. ನಾನೀಗ ಒಂದು ಕಡೆ ಜಾಬ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಆ ಒಂದು ಡೆಡಿಕೇಶನ್ ಇಲ್ಲ, ನನಗೆ ಯಾವುದೇ ತರದ ಅಲ್ಲಿ ನನಗೆ ಯಾಕೋ ನನಗೆ ಇಷ್ಟನೇ ಆಗ್ತಾ ಇಲ್ಲ, ಆ ಜಾಗ ಇಷ್ಟ ಆಗ್ತಾ ಇಲ್ಲ, ಬಾಸ್ ಇಷ್ಟ ಆಗ್ತಾ ಇಲ್ಲ, ಕೊಲೀಗ್ಸ್ ಇಷ್ಟ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋರು ಕೂಡ ಈ ಫ್ಲೆಮಿಂಗೋ ಅನ್ನುವಂಥದ್ದು ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಗೆ ಇನ್ನೊಂದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ತುಂಬಾನೇ ಒಂದು ನಿಮ್ಮನ್ನ ಸಂಪೂರ್ಣವಾಗಿ ಮರೆತು ಆಲ್ರೆಡಿ 5 ವರ್ಷ ಆಗಿದೆ, 10 ವರ್ಷ ಆಗಿದೆ ಅಂತ ಇನ್ನು ನೀವು ಆ ವ್ಯಕ್ತಿಯ ಸಂಬಂಧಗಳು ನಿಮಗೆ ಬೇಕು ಅಂತ ಅನ್ಕೊಂಡಿರೋರ್ಗೂ ಕೂಡ ಈ ಫ್ಲೆಮಿಂಗೋ ಅನ್ನೋ ಅಂತದ್ದು ನಿಮಗೆ ತುಂಬಾನೇ ನಿಮಗೆ ಪ್ರೀತಿ ಪಾತ್ರರಾದವ್ರನ್ನ ಹತ್ರಕ್ಕೆ ತಗೊಂಡು ಬಂದು ಬಿಡತ್ತೆ ನಿಮಗೆ. ಸೊ ಇದೆಲ್ಲ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮನಸ್ಸಿಟ್ಟು ವಿಜುವಲೈಸ್ ಮಾಡಿ ನೀವು ಕರೆಕ್ಟ್ ಆಗಿ ಚಾಂಟ್ ಮಾಡ್ತಾ ಹೋಗ್ಬೇಕು. ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ 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 ಅಂದ್ರೆ ಯಾರು ಯಾವ ರೂಪದಲ್ಲಿ ಯಾವುದರ ಮುಖಾಂತರ ನಾವು ಪ್ರೀತಿಯನ್ನ ಪಡಿಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆ ಈ ಫ್ಲೆಮಿಂಗೋ ಅನ್ನುವಂತ ಒಂದು ವರ್ಡ್ ಅನ್ನ ಚಾಂಟ್ ಮಾಡ್ತಾ ಹೋಗಿ. ನಿಮಗೆ ಗೊತ್ತಿಲ್ಲದೇನೆ ಇದು ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಎಷ್ಟೇ ಕೋಪಗಳಿದ್ರು, ಎಷ್ಟೇ ಸಿಟ್ಟುಗಳಿದ್ರು, ಒಂಥರ ಒಳಗಡೆಗೆ ಆಂಗ್ಸೈಟಿ ಇದೆ, ನನಗೆ ಎಲ್ಲದಕ್ಕೂ ತಳಮಳ ಆಗುತ್ತೆ, ಮಾತೆತ್ತಿದ್ರೆ ನಾನು ಕೋಪ ಮಾಡ್ಕೊಳ್ತೀನಿ ಅನ್ನೋಂಥವ್ರಿಗೂ ಕೂಡ ಫ್ಲೆಮಿಂಗೋ ಫ್ಲೆಮಿಂಗೋ ಅಂತ ಹೇಳ್ತಾ ಹೋದ್ರೆ ನಿಮ್ಮ ಒಳಗಡೆಗೆ ಒಂದು ಪ್ರೀತಿಯ ಒಂದು ಫೌಂಟೇನ್ ಉದ್ಭವ ಆಗುತ್ತೆ. ಅಂದ್ರೆ ಆ ಒಂದು ನಿಮ್ಮಲ್ಲೇನೆ ಕೂಡ ಬಾಡಿನಲ್ಲಿ ಆ ಕೆಮಿಕಲ್ ಒಂದು ಪ್ರೀತಿಯಾಗಿ ನಿಮ್ಮ ಮನಸ್ಸಿನ ಆಳದಿಂದ ಒಂದು ಫೌಂಟೇನ್ ತರ ಪ್ರೀತಿಯ ಒಂದು ಉತ್ಸಾಹ, ಒಂದು ಚಿಲುಮೆ ನಿಮ್ಮಲ್ಲಿ ಬರುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಒಂದು ರಾಜಹಂಸ. ಸೊ ಇದಕ್ಕೆ ಅದು ಸ್ವಿಚ್ ವರ್ಡ್ ಅಂತ ತಗೊಂಡಿರೋದು ಫ್ಲೆಮಿಂಗೋ ಅಂತಾನೆ.
ಸೊ ಹಾಗಾಗಿ ಅದನ್ನ ಫ್ಲೆಮಿಂಗೋ ಅಂತಾನೆ ನೀವು ಹೇಳ್ಬೇಕಾಗತ್ತೆ. ಅದು ಕನ್ನಡದಲ್ಲಿ ರಾಜಹಂಸ ಅಂತ ನಾನು ಹೇಳಿದ ಮಾತ್ರಕ್ಕೆ ರಾಜಹಂಸ ಅಂತ ನೀವು ಚಾಂಟ್ ಮಾಡ್ಬೋದಾ ಅಂತ ಕೇಳ್ತೀರಿ. ಕೆಲವೊಂದು ಸ್ವಿಚ್ ವರ್ಡ್ಸ್ಗಳು ಅದರದೇ ಆದ ವೈಬ್ರೇಷನ್ಸ್ ಇರುತ್ತೆ, ಅದರದೇ ಆದ ಒಂದು ಪವರು, ಸ್ಪಿರಿಟು, ಅದರ ಫ್ರೀಕ್ವೆನ್ಸಿನೇ ಬೇರೆ ತರ ಇರುತ್ತೆ. ಸೊ ಹಾಗಾಗಿ ನೀವು ಫ್ಲೆಮಿಂಗೋ ಅಂತಾನೆ ನೀವು ಅದನ್ನ ಚಾಂಟ್ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಒಂದಿಗೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.